ನಮಸ್ಕಾರ ಸ್ನೇಹಿತರು. ಈಗ ಏನಪ್ಪ ಆಗ್ತದೆ, ಚಾರು ಕೊಡ್ತಿರೋ ಚೂಕುಗೆ ಅಮ್ಮ ಮಾನ್ಯತ ಫುಲ್ ಬೆವ್ತ್ ಕೂತಿದ್ದಾರೆ. ಏನಪ್ಪ ನನ್ನ ಮಗಳಿಗೆ ಏನಾದರೂ ವಿಷಯ ಗೊತ್ತಾಗೋಯ್ತಾ ಅಂತ. ಹಾಗಾದರೆ ಚಾರು ಹಾಕೋ ಆ ಒಂದು ಮಂತ್ರ ಏನು, ಮಾನ್ಯತೆ ಯಾಕೆ ಅಷ್ಟೊಂದು ನಡಕ್ತಾರೆ? ಮನೇಲಿ ಸಂಭ್ರಮದ ವಾತಾವರಣ. ರಾಮಾಚಾರಿ ಏನಾದರೂ ಬರ್ತಾ ಇದ್ದಾನ? ಏನಾಗ್ತದೆ ಇಲ್ಲಿ? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಚಾರಿನ ಮೀಟ್ ಮಾಡಿಕ್ಕೆ ಹೋಗಿದ್ದೆ. ಈ ಕಡೆ ಚಾರುಗೆ ನಾನು ನಿಮಗೆ ಮಂತ್ರೋಪದೇಶ ಮಾಡಿದೆ ಅಲ್ವಾ ಮೇಡಮ್, ಅದು ಎಲ್ಲವನ್ನ ಕೂಡ ನೆನ್ಪಿಟ್ಕೊಳ್ಳಿ. ನಾನು ನಿಮಗೆ ಇಲ್ಲಿ ಕಾಲ್ ಮಾಡ್ತೀನಿ, ಇಯರ್ಫೋನ್ ಹಾಕ್ಕೊಳ್ಳಿ. ನಾನಿಲ್ಲಿ ಎಲ್ಲ ಒಂದು ಪ್ರೊಸೀಜರ್ನ ಕೂಡ ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಿಕೊಂಡು ಮಾಡಿ. ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅಂತ ಹೇಳ್ಕೊಡ್ತಾನೆ. ಅದೇ ರೀತಿ ಚಾರು ತನ್ನ ಗಂಡನ ಪರವಾಗಿ ಅಲ್ಲಿ ಹೋಗಿ ಪೂಜೆ ಮಾಡುವುದಕ್ಕೆ ಸಿದ್ಧವಾಗ್ತಾಳೆ. ಅಲ್ಲಿ ಸಾಕಷ್ಟು ಜನ ದೊಡ್ಡ ಪಂಡಿತರು ಪುರೋಹಿತರೆಲ್ಲ ಬಂದಿರ್ತಾರೆ. ಏನಿದು ಹೆಣ್ಮಗಳು ಮಾಡೋದಾ, ನಿನಗೆ ಪೌರೋಹಿತ್ಯ ಆಗಿದೆಯಾ, ಮಂತ್ರೋಪದೇಶ ಆಗಿದೆಯಾ, ಮಂತ್ರೋಪದೇಶ ಅಂತ ಕೇಳ್ತಿದ್ದಾರೆ. ಹೌದು, ನನ್ನ ಗಂಡ ನನಗೆ ಮಂತ್ರೋಪದೇಶ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೆಣ್ಮಕ್ಳು ಯಾರೂ ಕೂಡ ಈ ರೀತಿ ಪೌರೋಹಿತ್ಯ ಮಾಡೋದಿಲ್ವಲ್ಲ ಅಂತ ಹೇಳ್ತಿದ್ರೆ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ. ಎಲ್ಲ ಪ್ರಶ್ನೆಗಳಿಗೂ ಚಾರು ಉತ್ತರ ಕೊಡ್ತಾಳೆ. ಬಿಕಾಸ್ ಚಾರಿ ಅಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರನ ಹೇಳ್ಕೊಡ್ತಿರ್ತಾನೆ. ಇದನ್ನು ಕೇಳಿಸ್ಕೊಂಡಿದ್ದೆ ರಾಮಾಚಾರಿ ಹೆಂಡತಿಗೆ ರಾಮಾಚಾರಿ ಥರನೇ ಪೌರೋಹಿತ್ಯ ಮಾಡೋಕ್ಕೆ ಬರುತ್ತೆ. ರಾಮಾಚಾರಿ ಪೌರೋಹಿತ್ಯ ಮಾಡೋದು ಕೇಳೋದು ಅಂದರೆ ಖುಷಿ. ಇವತ್ತು ನಮಗೆಲ್ಲ ಕೂಡ ರಾಮಾಚಾರಿ ಹೆಂಡತಿಯ ಪೌರೋಹಿತ್ಯ ನೋಡೋ ಅದೃಷ್ಟ ಬಂದಿದೆ. ತುಂಬ ಚೆನ್ನಾಗಿ ಮಾಡ್ತೀಯಮ್ಮ, ಎಲ್ಲವನ್ನ ಕೂಡ ತಿಳ್ಕೊಂಡಿದ್ಯಾ, ನೀನು ಮಾಡೋದ್ರಲ್ಲಿ ನಮಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಅಪ್ಪಂಗೆ ಖುಷಿ ಆದರೆ ಮಾನ್ಯತೆ ಅವ್ರಿಗೆ ಬಿಗ್ ಶಾಕ್ ಆಗ್ತದೆ. ನಂತರ ಈ ಕಡೆ ಚಾರು ಎಲ್ಲ ರೀತಿಯ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾನೆ, ಮಂತ್ರೋಪದೇಶನ ಮಾಡ್ತಾ ಇದ್ದಾಳೆ ಮಂತ್ರೋಪದೇಶನ. ಫೈನಲಿ ಅಲ್ಲಿ ಚಾರಿ ಕೂಡ ಎಲ್ಲವನ್ನ ಕೂಡ ಹೇಳ್ಕೊಡ್ತಿದ್ದಾನೆ. ಅದೇ ಪ್ರಕಾರ ಎಲ್ಲ ಶ್ಲೋಕಗಳನ್ನ ಹೇಳ್ತಾ ಮಾಡ್ತಿದ್ರೆ ಈ ಕಡೆ ವೈಶಾಖ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ತಮ್ಮನ ಮನೆಗೆ ಬಂದಿದ್ದಾಳೆ. ನೀನು ಹೇಳ್ದಾಗೆ ಮಾಡಿದೆ, ನನ್ನ ಗಂಡ ಕೂಡ ಹೋಗಲಿಲ್ಲ. ನಾನು ಹಾಕೋಗ್ಯಾರೇನ ಅವನಿಂದ ದಾಟೋ ಶಕ್ತಿ ಕೂಡ ಇಲ್ಲ. ಅವನು ಕೂಡ ಹೋಗ್ತಿರುವಾಗೆ ಮಾಡಿದೆ. ಈಗ ಚಾರಿ ಕೂಡ ಇಲ್ಲ, ಕೇಕಿಗಂತೂ ಬಾಯೇ ಬರ್ತಿಲ್ಲ. ಇನ್ನು ಯಾರು ಮಾಡ್ತಾರೆ ಅಲ್ಲಿ ಹೋಗಿ? ಇವತ್ತಂತೂ ನಾರಾಯಣಾಚಾರ್ಯ ಮಧ್ಯೆ ಅದೇ ಬೀದಿ ಪಾಲಾಗ್ಬಿಡತ್ತೆ ಅಂತ ಖಂಡಿತ ಕಾಕ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಆದರೆ ಇದೊಂದು ಚಿಕ್ಕ ವಿಷಯ ಅಷ್ಟೇ, ದೊಡ್ಡದಾಗಿ ಅವಮಾನ ಆಗಬೇಕು ಅವ್ರಿಗೆ ಅಂತ ಖಂಡಿತ ನಮ್ಗಾಗಿರುವ ಅನ್ಯಾಯಕ್ಕೆ ಸೀಟ್ ತೀರಿಸ್ಕೊಳ್ಳೇಬೇಕು, ದೊಡ್ಡದಾಗಿ ಅವಮಾನ ಮಾಡಲೇಬೇಕು ಅಂತ ವೈಶಾಖ ಕೂಡ ಹೇಳ್ತಾ ಇದ್ದಾಳೆ. ಇದೆಲ್ಲ ಕೂಡ ಸಾಕ್ತಾ ಇದ್ರೆ ಆ ಕಡೆ ಚಾರಿ ಹೇಳ್ಕೊಡ್ತಿದ್ರೆ ಪೊಲೀಸವ್ರು ಬರ್ತಾರೆ. ಪೊಲೀಸವ್ರು ಬಂದಿದ್ದ ನಡೀರಿ ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟು ಸೋಮವಾರಿಗಳಾಗಿ ಹೀಗೆ ಕುತ್ಕೊಬಿಡೋದಲ್ವ ನೀವೆಲ್ಲ ಅಂತ ಹೇಳ್ತಿದ್ರೆ, ಅಯ್ಯೋ ಏನಪ್ಪ ಮಾಡೋದು ಅಂತ ಅನ್ಕೋತಿದ್ದಾನೆ ಈ ಕಡೆ ಚಾರಿ. ಆದರೂ ಚಾರಿ ಮಾತ್ರ ತನಗೆ ತಾನೇ ಮಂತ್ರಗಳನ್ನ ಹೇಳೋ ರೀತಿ ಹೇಳ್ತಿದ್ದಾನೆ. ಜೊತೆಗೆ ಏನೇನು ಪ್ರೊಸೀಜರ್ನ ಫಾಲೋ ಮಾಡಬೇಕು, 1 by 1, ಇದಾದ್ಮೇಲೆ ಅದು, ಅದಾದ್ಮೇಲೆ ಇದು ಅಂತ ತುಂಬ ಫಾಸ್ಟಾಗಿ ಎಲ್ಲ ಪ್ರೊಸೀಜರ್ನ ಹೇಳ್ತಾನೆ. ಇದನ್ನೆಲ್ಲ ಫಾಲೋ ಮಾಡಿ ಮೇಡಮ್, ಅಂತಿಮವಾಗಿ ಮಹಾಮಂಗಳಾರತಿ ಆಗಬೇಕು. ಮಹಾಮಂಗಳಾರತಿ ಆದ ನಂತರ ತೀರ್ಥ ಪ್ರಸಾದ ಆಗಬೇಕು ಮೇಡಮ್. ಇನ್ನೇನೇ ಇದ್ರೂ ಕೂಡ ನಿಮಗೆ ಬಿಟ್ಟದ್ದು ದೇವ್ರು ನಿಮ್ಮ ಕೈ ಹಿಡಿತಾನೆ. ದೇವ್ರನ್ನ ನೆನಪು ಮಾಡ್ಕೊಳ್ಳಿ. ಜೊತೆಗೆ ನೀವು ಏಕಾಗ್ರತೆನ ಇಟ್ಕೊಳ್ಳಿ, ಏಕಾಗ್ರತೆಯಿಂದ ನೆನಪು ಮಾಡ್ಕೊಳ್ಳಿ. ನಾನು ಎಲ್ಲ ಕೂಡ ನಿಮಗೆ ಬೋಧನೆ ಮಾಡಿದ್ದೀನಿ, ಅದು ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡು ಮಾಡ್ತಾ ಇರಿ. ದೇವ್ರೆ ಆಶೀರ್ವಾದ ಇರಲಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಪೊಲೀಸವರು ಏನು ನಿನ್ನ ಮಂತ್ರ ಮೊದಲು ಬಂದು ಕೆಲಸ ಮಾಡು ಅಂತ ಹೇಳ್ತಿದ್ದಾರೆ. ಈ ಕಡೆ ಚಾರುಗೆ ಗೊತ್ತಾಗ್ಬಿಡತ್ತೆ ಏನಿದು, ಪೊಲೀಸವ್ರು ಬಂದುಬಿಟ್ರು ಅನಿಸುತ್ತೆ, ಏನು ಮಾಡಲಿ ನಾನಿನ್ನು ಅಂತ ಚಾರಿ ಹೊರಟೆ ಹೋಗ್ಬಿಡ್ತಾನೆ. ಈ ಕಡೆ ಚಾರಿಗೆ ಅಲ್ಲಿ ತಾನೇ ಹೆಂಡತಿ ಏನು ಮಾಡ್ತಿರ್ಬೋದು ಅನ್ನೋ ಚಿಂತೆ. ಆ ಕಡೆ ಚಾರುಗೆ ಅಯ್ಯೋ ನನ್ನ ಗಂಡ ಹೋಗ್ಬಿಟ್ನಲ್ಲ, ನನ್ನ ಗಂಡ ಹೇಳ್ಕೊಟ್ಟಿರೋ ಮಂತ್ರಗಳು ಯಾವುದೂ ಕೂಡ ನನಗೆ ನೆನಪೇ ಆಗ್ತಿಲ್ವಲ್ಲ ಸರಸ್ವತಿ, ದಯವಿಟ್ಟು ನೆನಪು ಆಗೋ ಹಾಗೆ ಮಾಡುವುದೇವ್ರೆ ಅಂತ ಕೇಳ್ಕೊತಿದ್ದಾಳೆ. ಇದೇನಮ್ಮ ಇಷ್ಟೊತ್ತು ತುಂಬ ಚೆನ್ನಾಗೇ ಮಾಡ್ತಿದ್ದ, ಆದರೆ ಒಮ್ಮೆಲೆ ನಿಂತೋಗ್ಬಿಟ್ಟಿಯಲ್ಲ. ಅಯ್ಯೋ ಏನೋ ರಾಮಾಚಾರಿ ಹೆಂಡತಿ ರಾಮಾಚಾರಿ ಥರನೇ ಚೆನ್ನಾಗಿ ಮಾಡ್ತಾಳೆ ಅಂತ ಅಂದ್ಕೊಂಡ್ರೆ ಈ ರೀತಿ ನಿಲ್ಲಿಸ್ಬಿಟ್ಯಮ್ಮ, ಏನು ಮಂತ್ರಗಳೆಲ್ಲ ಮರ್ತೋಯ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಮೌನವಾಗಿದ್ದಾಳೆ. ಜೊತೆಗೆ ಕೈನ ಈ ರೀತಿ ಇಟ್ಕೊಂಡು ಕಿವಿ ಹತ್ರ ಕೈನ ಇಟ್ಕೊಂಡು ನೆನಪು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ರಾಮಾಚಾರಿ ಅವಳಿಗೆ ಮಂತ್ರೋಪದೇಶ ಮಾಡಬೇಕಾದ್ರೆ ಏಕಾಗ್ರತೆ ಇರಬೇಕು. ನಮ್ಮ ಸುತ್ತ ಯಾರಿದ್ದಾರೆ ಅನ್ನೋದನ್ನು ಗಮನಿಸಬಾರ್ದು. ನಾವು ಜಸ್ಟ್ ದೇವರು ಮತ್ತು ಶ್ಲೋಕಗಳನ್ನೇ ಹೇಳಬೇಕು. ಅಲ್ಲಿ ದೇವರೇ ನಿಜವಾಗಿ ಇರ್ತಾನೆ, ಪ್ರತ್ಯಕ್ಷನಾಗಿರ್ತಾನೆ. ಮಂತ್ರಗಳ ಮುಖಾಂತರ ನಾವು ದೇವರಿಗೆ ಹತ್ತಿರ ಆಗ್ಬೋದು, ದೇವ್ರನ್ನ ನಾವು ಸನಿಹಕ್ಕೆ ಹೋಗ್ಬೋದು.
ಅಂತ ಎಲ್ಲ ಹೇಳ್ಕೊಟ್ಟಿದ್ದು ಎಲ್ಲವನ್ನ ಕೂಡ ಚಾರು ನೆನ್ಪು ಮಾಡ್ಕೊತಿದ್ದಾಳೆ. ಈ ಕಡೆ ಚಾರಿಗಂತೂ ನನ್ನ ಹೆಂಡ್ತಿಗೆ ನನ್ನ ಜೊತೆಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆದರೆ ಇವಾಗ ಪೊಲೀಸವ್ರು ಬಂದಿರಲಿಂದಾಗಿ ನಾನು ಈ ರೀತಿ ಬಂದ್ಬಿಟ್ಟೆ, ಅವ್ರಿಗೆ ಏನು ಮಾಡ್ತಿರ್ತಾರೋ ಅಂತ ಹೇಳ್ತಿದ್ರೆ, ನೀನೇ ಹೇಳಿದೆ ಅಲ್ವಾ ಚಾರಿ ಮಂತ್ರೋಪದೇಶ ಆಗಿದೆ ಅಂತ ಅಂದಾಗ ಹೌದು ಆಗಿತ್ತು. ಆದರೆ ಈಗ ಆಲ್ ಆಫ್ ಎ ಸಡನ್ ಅಷ್ಟು ಜನಗಳ ಮಧ್ಯೆ ಮೊದಲನೇ ಬಾರಿ ಮಾಡ್ತಿದ್ದಾರೆ. ಮೊದಲೇ ಧೈರ್ಯಗೊಂದಿದ್ರು, ಮೊದಲೇ ಆತಂಕ ಇದೆ, ದೊಡ್ಡ ದೊಡ್ಡವರು ಎಲ್ಲ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದರ ನಡುವೆ ಅವ್ರಿಗೆ ಆ ಮಂತ್ರಗಳೆಲ್ಲ ನೆನಪಾಗುತ್ತಾ ಅನ್ನೋದೇ ನನಗೆ ತುಂಬಾ ಗಾಬರಿ ಆಗ್ತದೆ. ಸರಸ್ವತಿ ದೇವ್ರೆ, ನನ್ನ ಹೆಂಡತಿಗೆ ಆ ಮಂತ್ರಗಳನ್ನೆಲ್ಲ ನೆನಪು ಮಾಡ್ಕೊಳ್ಳೋ ಹಾಗೆ ಮಾಡು ದೇವ್ರೆ ಅಂತ ಹೇಳಿ ತನ್ನ ಕೆಲಸನೆಲ್ಲ ತುಂಬ ಫಾಸ್ಟಾಗಿ ಮುಗಿಸ್ತಿದ್ದಾನೆ. ರಾಮಾಚಾರ್ಯ ಹುಷಾರು ಅಂತ ಹೇಳ್ತಿದ್ರು. ಇಲ್ಲ, ನಾನು ಬೇಗ ಕೆಲಸ ಮುಗಿಸಿ ನನ್ನ ಹೆಂಡತಿಗೆ ಹೋಗಿ ಸಹಾಯ ಮಾಡಲೇಬೇಕು ಅಂತ ಅಂದ್ಕೊಂಡು ಬೇಗ ಬೇಗ ಕಲ್ಲೋರು ಕೆಲಸನ ಮುಗಿಸ್ತಿದ್ರೆ, ಆ ಕಡೆ ಈ ಹುಡುಗಿ ಕೈಲ ಆಗೋದಿಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಈ ಕಡೆ ಮಾನ್ಯತೆ ಅವ್ರಿಗೆ ಖುಷಿ, ಆದರೆ ಅಪ್ಪಂಗೆ ಬೇಜಾರು. ಏನಮ್ಮ ಮಾಡ್ತಿದ್ಯಾ, ಜನಗಳೆಲ್ಲ ಅಷ್ಟು ಹೇಳ್ತಿದ್ರು ಕೂಡ ಏನೂ ಮಾತಾಡ್ದೆ ಸುಮ್ಮನೆ ಕೂತಿದ್ಯಲ್ಲ ಚಾರು ಅಂತ ಹೇಳ್ತಿದ್ರೆ, ಆ ಕಡೆ ಅಚ್ಚಿ ಹೇಳ್ತಿದ್ರೆ, ಆ ಕಡೆ ಮುರಾರಿ ಅಯ್ಯೋ ಚಾರು ಅದಕ್ಕೆ ಬಂದು ಈ ರೀತಿ ಪೂಜೆ ಮಾಡ್ತೀನಿ ಅಂತಿದ್ರೆ ನಾನು ಮೊದಲೇ ಮಾಡಬೇಡಿ ಅಂತಿದ್ದೆ, ಈಗ ಏನಪ್ಪ ಮಾಡೋದು, ಈ ರೀತಿ ಮಧ್ಯೆ ಪೂಜೆ ನಿಲ್ಲಿಸ್ಬಿಟ್ರಲ್ಲ ಅಂತ ಗಾಬರಿ ಆಗ್ತಿದ್ದಾರೆ. ಆದರೆ ಇಲ್ಲಿ ಚಾರು ಮಾತ್ರ ಏನೂ ಕೂಡ ಮಾತಾಡ್ತಾನೆ ಇಲ್ಲ. ನಂತರ ಅಲ್ಲಿರೋ ಪಂಡಿತರೆಲ್ಲ ಪುರೋಹಿತರೆಲ್ಲ ಅಯ್ಯೋ ರಾಮಾಚಾರಿ ಬಂದು ಪೂಜೆ ಮಾಡ್ತಾನೆ ಅಂದ್ಕೊಂಡ್ವಿ, ಅವ್ನ ಬದಲಾಗ ಅವ್ನ ಹೆಂಡತಿ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ವಿ. ಆದರೆ ನಾರಾಯಣ ಶಾಸ್ತ್ರಿಗಳು ಮನೆಯಿಂದ ಈ ರೀತಿ ಪೂಜೆ ಮಾಡೋಕೆ ಬಂದು ಈ ರೀತಿ ಪೂಜೆ ಬಂದಿದ್ದು ಇತಿಹಾಸದಲ್ಲೇ ಇಲ್ಲ. ಆದರೆ ಇವತ್ತು ಪೂಜೆನೇ ನಿಂತೋಗ್ತದೆ. ಈ ಹುಡುಗಿಗೆ ನಾವು ಹೇಳ್ದಾಗೆ ಮಂತ್ರಗಳು ಮರ್ತೋಗಿದೆ, ಅದಕ್ಕೆ ಈ ರೀತಿ ಕುತ್ಕೊಂಡ್ಬಿಟ್ಟಿದ್ದಾಳೆ, ಏನೂ ಮಾತಾಡ್ದೆ. ಬನ್ನಿ ಇನ್ನೆಲ್ಲಿ ಪೂಜೆ ಆಗತ್ತೆ, ನಡೀರಿ ಎಲ್ಲ ಅಂತ ಹೇಳಿ ಹೊರಡ್ತಿದ್ದಾಗ ಮತ್ತೆ ತನ್ನ ಮಂತ್ರ ಘೋಷನ ಶುರು ಮಾಡೇ ಬಿಡ್ತಾಳೆ ಚಾರು. ಎಲ್ಲರೂ ಕೂಡ ಹಾಗೆ ಮಂತ್ರಮುಗ್ಧರಾಗ್ತಾರೆ, ಎಲ್ಲರೂ ಕೂಡ ಕೆಳಗಡೆ ಕುತ್ಕೋತಾರೆ. ಫೈನಲಿ ರಾಮಾಚಾರಿ ಹೇಳಿದ ಮಂತ್ರೋಪದೇಶ ಅವಳಿಗೆ ನೆನಪಾಗುತ್ತೆ. ತಾನೇ ಇಯರ್ಫೋನನ್ನು ಕೆಳಗಡೆ ಬಿಚ್ಚಿಟ್ಟು ಪೂಜೆನ ಮಾಡೋಕ್ಕೆ ಶುರು ಮಾಡ್ಕೋತಾಳೆ. ಎಲ್ಲ ಮಂತ್ರಗಳನ್ನ ಕೂಡ ಪ್ರೊಸೀಜರ್ನ ಫಾಲೋ ಮಾಡ್ತಾ ಪೂಜೆನ ಮಾಡ್ತಿದ್ದಾಳೆ. ನಂತರ ಈ ಕಡೆ ಚಾರಿ ತುಂಬ ಫಾಸ್ಟಾಗಿ ನನ್ನ ಹೆಂಡತಿಗೆ ಸಹಾಯ ಮಾಡಬೇಕು ಅಂತ ಕೆಲಸ ಮುಗಿಸಿ ಓಡಿ ಬರ್ತಾನೆ. ಇನ್ನೂ ಕೂಡ ಫೋನ್ ಆನಲ್ಲೇ ಇದೆ. ಚಾರು ಮೇಡಮ್ ಅಂತ ಹೇಳ್ತಿದ್ರೆ, ಆ ಕಡೆ ಚಾರು ಪೂಜೆ ಮಾಡ್ತಿರೋದು, ಮಂತ್ರಗಳನ್ನ ಹೇಳ್ತಿರೋದು ರಾಮಾಚಾರಿ ಕಿವಿ ತುಂಬ್ತಾ ಇದೆ, ಮನಸ್ಸು ಕೂಡ ತುಂಬ್ತಾ ಇದೆ. ಖುಷಿ ಆಗ್ತದಾನೆ. ತನ್ನ ಹೆಂಡತಿ ಎಷ್ಟು ಚೆಂದ ಮ್ಯಾನೇಜ್ ಮಾಡಿ ಮಂತ್ರಗಳನ್ನ ನನ್ನಷ್ಟು ಚೆಂದವಾಗಿ ಹೇಳಿ ಪೂಜೆನ ಮಾಡ್ತಾ ಇದ್ದಾರೆ ಅಂತ. ನಂತರ ಪೂಜೆ ಎಲ್ಲ ಆಗತ್ತೆ, ತೀರ್ಥ ಪ್ರಸಾದನೂ ಆಗುತ್ತೆ, ಮಹಾಮಂಗಳಾರತಿನೂ ಆಗುತ್ತೆ. ಎಲ್ರಿಗೂ ಕೂಡ ಒಂದು ಮಂಗಳಾರತಿ ಕೂಡ ಕೊಡ್ತಾರೆ. ನಂತರ ಪೂಜೆ ಅಂತೂ ಅದ್ಧೂರಿಯಾಗಿ ಮುಕ್ತಾಯವಾಗುತ್ತೆ. ನಂತರ ಈ ಕಡೆ ಈ ರೀತಿಯೆಲ್ಲ ಆಗೋದಕ್ಕೆ ಕೋದಂಡ ಹೋಗಿದ್ರೆ ಎಲ್ಲ ಕೂಡ ಸರಿ ಇರ್ತಿತ್ತು ಅಂತ ಜಾನಕಿ ಅವ್ರು ಹೇಳ್ತಿದ್ರೆ, ಆ ಕಡೆ ವೈಶ್ವಕ ಹೌದೌದು ರಾಮಾಚಾರಿ ಇಲ್ಲದೆ ಇರಾಗ ನನ್ನ ಗಂಡ ಬೇಕು, ಇಲ್ಲಾಂದರೆ ನನ್ನ ಗಂಡನೇ ಬೇಕಾಗಿಲ್ಲ, ನನ್ನ ಗಂಡ ಯಾವತ್ತಿದ್ರು ನಿಮಗೂ ಕೂಡ ಕೊನೆ ಆಪ್ಷನ್ ಅಲ್ವಾ, ಈಗ ಮಾತ್ರ ನನ್ನ ಗಂಡನ ಮೇಲೆ ಬಂದುಬಿಡಿ, ನಿಮ್ಮ ಮರ್ಯಾದೆ ಹೋಗ್ತಿರೋದಕ್ಕೆ ಅಂತ ವೈಶ್ವಕ ಹೇಳ್ತಾ ಇದ್ದಾಳೆ. ನಂತರ ಈ ಕಡೆ ಪೂಜೆ ಆಗಿ ಅಲ್ಲಿಂದ ಮುರಾರಿ ಹೊರಟು ಬರ್ತಾರೆ. ಆ ರೀತಿ ಯಾವುದೇ ರೀತಿಯ ಅವಮಾನ ಕೂಡ ಆಗಿಲ್ಲ, ನಿಮ್ಮ ಚಿಕ್ಕ ಸೊಸೆ ಅವಮಾನ ಆಗೋದಕ್ಕೆ ಬಿಟ್ಟಿಲ್ಲ ಅಂತ ಏನು ಹೇಳ್ತಿದ್ಯಾ ಮುರಾರಿ ಅಂತ ಹೇಳ್ತಿದ್ರೆ, ಹೌದು ಚಾರು ಅದಕ್ಕೆ ಎಲ್ಲ ರೀತಿ ಪೂಜೆನ ಮಾಡಿದ್ರು. ರಾಮಾಚಾರಿ ಹೇಗೆ ಮಾಡ್ತಿದ್ನೋ ಅದೇ ರೀತಿ ಸೂಕ್ಷ್ಮವಾಗಿ ಅದ್ದೂರಿಯಾಗಿ ಪೂಜೆನ ಮುಗಿಸ್ಕೊಟ್ರು ಅಂತ. ಹೌದಾ ಅಂತ ಹೇಳಿ ಮಾವ ಅತ್ತೆಗೆಲ್ಲ ಖುಷಿ ಆಗ್ತದೆ. ಈ ಕಡೆ ಕೇಕೆ ಆಲ್ರೆಡಿ ಅಪ್ಪನ ಹತ್ರ ಬಂದು ಕ್ಷಮೆ ಕೇಳಿರ್ತಾರೆ. ಅಯ್ಯೋ ಪಾಪ ನನ್ನ ಮಗಂಗೆ ಏನಾಯ್ತಪ್ಪ ಅಂತ ಅವರು ಕೂಡ ನೊಂದ್ಕೊಂಡಿರ್ತಾರೆ. ಒಮ್ಮೆ ಚಾರು ಪೂಜೆ ವಿಷಯ ಕೇಳ್ತಿದ್ದಾಗೆ ಕೇಕೆಗೂ ಖುಷಿ ಆಗ್ತದೆ, ಅಪ್ಪಂಗೂ ಖುಷಿ ಆಗ್ತದೆ. ವೈಶಾಖ ಶಾಕ್ ಆಗ್ತಿದ್ದಾಳೆ, ಏನಾಯಿತು ಅಂತ. ಹೌದು ನಮಗೂ ಕೂಡ ಗೊತ್ತಿಲ್ಲ ಹೇಗೆ ಏನು ಅಂತ. ಚಾರು ಅದಕ್ಕೆ ಅಂತೂ ತುಂಬ ಚೆನ್ನಾಗಿ ಪೂಜೆ ಮುಗಿಸ್ಕೊಟ್ರು. ಕೋದಂಡಣ್ಣ ಬಂದಿದ್ರು ಇಷ್ಟು ಚೆನ್ನಾಗಿ ಪೂಜೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಆ ಕಡೆ ಅಂತೂ ತುಂಬ ಚೆನ್ನಾಗಿ ಪೂಜೆ ಮಾಡ್ದಮ್ಮ, ತುಂಬಾ ಖುಷಿ ಆಯಿತು ಪೂಜೆ ಮಾಡಿ. ರಾಮಾಚಾರಿ ಬಂದಷ್ಟೇ ಖುಷಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಿಂದ ಹೋಗ್ತಾರೆ. ನಂತರ ಏನಮ್ಮ ಇದು ಚಿಕ್ಕ ಪ್ರಸಾದ ಅಷ್ಟೇ ತಗೋ, ರಾಮಾಚಾರಿ ಬಂದ ನಂತರ ದೊಡ್ಡ ತೀರ್ಥ ಪ್ರಸಾದನೇ ನಿನಗೆ ಕಾದಿದೆ ಅಂತ ಹೇಳ್ತಿದ್ರೆ, ಈ ಕಡೆ ಮಾನ್ಯತಾ ಶಾಕ್ ಆಗ್ತಿದ್ದಾರೆ. ಹಾಗಾದರೆ ಏನು ಚಾರುಗೆ ವಿಷಯ ಗೊತ್ತಾಗೋಗಿದ್ಯಾ, ಹಾಗಾಗಿ ಮಾನ್ಯತಾಗೆ ಚೋಕೊಳೋದ್ರ ಮುಖಾಂತರ ಇಂಡೈರೆಕ್ಟಾಗಿ ವಿಶ್ವನ ಹೇಳ್ತಿದ್ದಾಳ. ಬೇರೆ ಯಾರು ಕೂಡ ರಾಮಾಚಾರಿಗೆ ಶತ್ರು ಇಲ್ಲ, ಇರೋದು ನನ್ನಮ್ಮ ಮಾತ್ರ ಅನ್ನೋ ಕಟ್ಟು ಸತ್ಯ ಅವಳಿಗೆ ಅರ್ಥ ಆಗಿದೆಯಾ. ಹಾಗಿದ್ರೆ ಏನು ಮಾಡ್ಬೋದು, ಯಾವ ರೀತಿ ಅವಳು ಮಾನ್ಯತಾಗೆ ಶಿಕ್ಷೆ ಕೊಡಿಸ್ಬಹುದು. ಮಾನ್ಯತಾ ಜೈಲ್ ಪಾಲಾಗೋದಂತೂ ಸಿದ್ಧಾನ. ಮಗಳು ಮತ್ತು ಅಪ್ಪ ಸೇರಿಕೊಂಡು ಮಾಡಿರೋ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಕೊಡಿಸ್ತಾರೆ.
ಪೊಲೀಸವರೇ ಬಂದು ಈ ಹಬ್ಬದಿಂದನೇ ಮಾನ್ಯತೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದರೂ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಆ ಕಡೆ ಚಾರಿಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.